ಅವರು ಎ ಒ ಕೆಲಸ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಬಾಗೇಪಲ್ಲಿನಲ್ಲಿ. ಅವ್ರಿಗೆ 2 ಇನ್ಚಾರ್ಜ್ ಇದೆ. ಕಸಬಾ ಎ ಒ ಆಗಿ ಕೆಲಸ ಮಾಡ್ತಾರೆ, ಪಾತಪಾಳ್ಯ ಎ ಒ ಆಗಿ ಇನ್ಚಾರ್ಜ್. ಯಾಕಂದರೆ ಇಲ್ಲಿ ಬೇರೆ ಯಾರು ಸ್ಟಾಫ್ ಇದ್ದವರು ಆದ್ದರಿಂದ ಅವ್ರು ಇವತ್ತು ಆ್ಯಕ್ಚುಲಿ ಇವತ್ತು ಎ ಒಸ್ಗೆ ಎಲ್ಲರಿಗೂ ಎಲ್ಲ ಕೃಷಿ ಅಧಿಕಾರಿಗಳಿಗೆ ಇವ್ರಿಗೆಲ್ಲರಿಗೂ ಇದು ಡಿ ಸಿ ಆಫೀಸಲ್ಲಿ ಸಿ ಇ ಒ ಅವ್ರ ಕಚೇರಿಯಲ್ಲಿ ನರೇಗಾ ತರಬೇತಿ ಇತ್ತು ಇವತ್ತು. ಸೊ ಎಲ್ಲ ಅಧಿಕಾರಿಗಳು ಅಲ್ಲೇ ಹೋಗಿದ್ದರು. ಇವತ್ತು ಕಚೇರಿಗೆ ಇಲ್ಲಿ ಯಾರೂ ಬಂದಿರಲಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ನನಗೆ ನೀವು ಹೇಳಿದಾಗಲೇ ನಮಗೂ ಗೊತ್ತಾಗಿತ್ತು. ಈಗ ಲೋಕಾಯುಕ್ತ ಇವರು ಬಂದಾಗ ನಮಗೆ ಗೊತ್ತಾಗಿದೆ. ಟ್ರ್ಯಾಪ್ ಆಗಿದ್ದಾರೆ ಅಂತ ಅವ್ರು ಹೇಳಿ ನಮ್ಮಲ್ಲಿ ದಾಖಲೆಗಳು ಕೇಳ್ತಾ ಇದ್ದಾರೆ. ದಾಖಲೆ ತೋರಿಸ್ತಾ ಇದೆ. ಅದು ನಮ್ಮಲ್ಲಿ ಪಾತಪಾಳ್ಯ ಹೋಬಳಿನಲ್ಲಿ ರಿವಾರ್ಡ್ ಪ್ರೋಗ್ರಾಮ್ ಒಂದು ನಡೀತಾ ಇದೆ. ಅದ್ರ ಕಾಮಗಾರಿಗಳ ಕುರಿತು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲಿ ಈಗ ಕಂದಕದೊಂದಿಗೆ ಬದು ಈ ಥರ ವರ್ಕ್ಸ್ ರೈತರ ಜಮೀನುಗಳಲ್ಲೇ ವರ್ಕುಗಳು ನಡೀತಾ ಇದೆ. ಕಂದಕದೊಂದಿಗೆ ಬದು ವರ್ಕ್ಸ್ ಆಗ್ತಾಯಿದೆ. ಟ್ರೆಂಚ್ ಕಂಬಂಡು ನಾಲಾ ಬದುಗಳು ವರ್ಕ್ಸ್ ನಡೀತಾ ಇದೆ. ಮತ್ತು ರೈತರಿಗೆಲ್ಲನೂ ಪ್ರೊಡಕ್ಷನ್ ಸಿಸ್ಟಮಲ್ಲಿ ನಾವು ಇನ್ಪುಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಕೊಡಬೇಕು ನಾವು. ಇನ್ನೂ ಕಂಟಿನ್ಯೂಷನ್ ಆಗಿಲ್ಲ ವರ್ಕ್, ಅದು ಕಂಪ್ಲೀಟ್ ಆಗಿಲ್ಲ, ನಡೆಯುತ್ತೆ. ಇನ್ನೂ 1 ವರ್ಷ ಇದೆ ಪ್ರಾಜೆಕ್ಟ್. ಅದು ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕಂದರೆ ಅಧಿಕಾರಿಗಳು ಇವತ್ತು ನರೇಗಾ ತರಬೇತಿಗೋಸ್ಕರ ಜಿಲ್ಲಾಧಿಕಾರಿಗಳ ಕಚೇರಿ ನರೇಗಾ ಇದರಲ್ಲಿ ಬೆಳಗ್ಗೆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು, ಈ ಥರ ತಾಂತ್ರಿಕ ಎಲ್ಲ ಕೃಷಿ ಅಧಿಕಾರಿಗಳನ್ನ ನಾನು ತರಬೇತಿಗೆ ಕಳಿಸಿ ಅಂತ. ಅವರು ನೇರವಾಗಿ ಬಾಗೇಪಲ್ಲಿಗೆ ಬಂದಿಲ್ಲ, ನೇರವಾಗಿ 2 ಕೃಷಿ ಅಧಿಕಾರಿಗಳು, ನಮ್ಮಲ್ಲಿ 2 ಕೃಷಿ ಅಧಿಕಾರಿಗಳಿರೋದು, 2 ತರಬೇತಿ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ. ನಿಮಗೆ ಆ ಥರ ನಾವು ಯಾವುದರಲ್ಲೂ ಬೇಡಿಕೆ ಇಟ್ಟಿಲ್ಲ. ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಅದೇ ಡಿ ಸಿ ಆಫೀಸಿಗೆ ಆ್ಯಕ್ಚುಲಿ ಮೀಟಿಂಗ್ ಅಂತ ಹೋಗಿದ್ದು. ಆಮೇಲೆ ನಮ್ಗೆ ಇವರು ಬಂದ ಮೇಲೆ ಅಲ್ಲೂ ಕೂಡ ಏನು ಕಾಂಪೋನೆಂಟ್ ವೈಸ್ ಅಂದರೆ ಈಗ ಇಯರ್ ಎಂಡ್ ಮುಗಿದಿದೆ ಅಲ್ವಾ, ನಮಗೆ ಅದು ಪ್ರೋಗ್ರೆಸ್ ರಿಪೋರ್ಟ್ನ ಅಪ್ಡೇಟ್ ಮಾಡೋದಕ್ಕೆ ಎಲ್ಲ ತಾಂತ್ರಿಕ ಅಧಿಕಾರಿಗಳನ್ನೂ ಅಲ್ಲಿಗೆ ಕರೆಸ್ಕೊಂಡಿದ್ರು. ಇಲ್ಲ, ನಮ್ಮಲ್ಲಿ ಆ್ಯಕ್ಚುಲಿ ಸರ್ ಈಗ ನಮ್ಮಲ್ಲಿ ಎಲ್ಲ ಯಾವುದೇ ಕಾಮಗಾರಿಗಳು ಯಾವುದೇ ಮಾಡಬೇಕಾದ್ರೂ ಕೂಡ ಇವನ್ ಸಾಮಾನ್ಯವಾಗಿ ಕೃಷಿ ಹೊಂಡ ರೈತರಿಗೆ ನೇರವಾಗಿ ಕೊಡ್ತೀವಿ. ಅದರಲ್ಲಿ ಕೂಡ ಇವಾಗ ಆ್ಯಪಲ್ಲಿ ಫೋಟೋ ತೆಗಿಬೇಕಾಗುತ್ತೆ. GPS ಫೋಟೋ, ಕಾಮಗಾರಿ ನಡೆಯೋ ಟೈಮಲ್ಲಿ ಒಂದು ಫೋಟೋ ತೊಗೊಳ್ತೀವಿ. ಕಾಮಗಾರಿ ಮುಗಿದ ಮೇಲೂ ಫೋಟೋ ತೆಗೆದು ಅವನ್ನೆಲ್ಲನೂ ಭುವನ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು. ಸೊ ಆ ಥರ ನಾವು ಯಾವುದೇ ಕಳಪೆ ಕಾಮಗಾರಿ ಆಗಲಿ ಎಲ್ಲರೂ ನೋಡಬಹುದು. ಆ ಥರ ಯಾವುದೂ ಆಗಿಲ್ಲ ಸರ್. ಅದೆಲ್ಲ ನಮಗೆ ಗಮನಕ್ಕಿಲ್ಲ ಸರ್.